350 ರೂಪಾಯಿ ಅಂತ ಅಲ್ಲಿಗೆ ಮುಂದೆ ಕೇಳಿದ್ರೆ 150 ರೂಪಾಯಿ ಅಂದ. ರಾಂಗ್ ಲೊಕೇಶನ್ ಸುತ್ತಾಡಿನೇ ಅರ್ಧ ಪೆಟ್ರೋಲ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ನೀನು ಎಲ್ಲಿರೋದು? ಆ ರೋಡು. ನೀನು? ಲೆಟ್ಸ್ ಗೋ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಎದ್ದು ರೆಡಿಯಾಗಿ ನಾನು ಹೋಗ್ತಾ ಇರೋದು ಇವತ್ತು ಸುಗ್ಗಿ ಮಾಡೋಣ ಅಂತ ಇವತ್ತೊಂದಿನ. ಬೆಳಗ್ಗೆಲ್ಲ ಸುಮ್ಮನೆ ಫ್ರೀ ಇರ್ತೀನಲ್ಲ, ಸೊ 1-2 ಅವರ್ ಸುಗ್ಗಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡುವ, ಐಡಿಯಾ ಯಾವತ್ತಾದರೂ ಇಸ್ಕೊಂಡು ಮಾಡೋಣ. ಫಸ್ಟು ಟಿಫನ್ ಮಾಡಬೇಕು, ಬನ್ನಿರಿ ಮಾಡೋಣ. ಫಸ್ಟ್ ಟಿಫನ್ ಹೊಟ್ಟೆ ಸಿಗುತ್ತೆ, ಬನ್ನಿ ಟಿಫನ್ ತಿಂದ್ಕೊಂಡು ಹೋಗುವ, ಬೇರೆ ಕೆಲಸ ಮಾಡುವ. ಸೊ ಗೈಸ್, ಫೈನಲಿ ಟಿಫನ್ ಎಲ್ಲ ಆಯ್ತು. ಇನ್ನು ಹೋಗ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನೋಡುವ ಏನಾಗುತ್ತೆ. ಧೂಳು ನೋಡ್ರಿ ಗಾಡಿ ಮೇಲೆ ಎಷ್ಟು ಕುಂತೈತೆ ಯಪ್ಪ. ಗೈಸ್, ಫೈನಲಿ ಸ್ವಿಗ್ಗಿ ಬದಲು ರ್ಯಾಪಿಡೋ ಮಾಡೋಣ ಅಂತ ನಮ್ಮ ಫ್ರೆಂಡ್ಸು ರ್ಯಾಪಿಡೋ ಐಡಿ ಇಸ್ಕೊಂಬಂದೆ. ಒಂದು ಆರ್ಡ್ರ್ ನಾವು ಬಿಟ್ಟು ಪಿಕ್ ಮಾಡಿ ಡ್ರಾಪ್ ಮಾಡೋಣ ಅಂತ ಹೋದರೆ ಬಿಡಬೇಕಾಗಿರೋದು ಇದು ಯಾವುದಿದು ಪುಟ್ಟನಹಳ್ಳಿ ಹತ್ರ. ನಾನು ಯಲಹಂಕ ನ್ಯೂಟನ್ ಸುತ್ತಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿಗೆ ಬಂದು ಪುಟ್ಟನಹಳ್ಳಿಗೆ ಡ್ರಾಪ್ ಮಾಡಿದೆ. ಬೇಜಾರಾಗೋದು, ಅದಕ್ಕೆ ಗೊತ್ತಿರೋ ರೂಟೇನೆ. ಒಂದ್ಸಲಿ ಮಿಸ್ಟೇಕ್ ಆಗೋಯ್ತು. ಬನ್ನಿ ಹೋಗುವ, ನೆಕ್ಸ್ಟ್ ಆರ್ಡ್ರ್ ಕಾಯೋಣ. ರ್ಯಾಪಿಡೋ ಮಾಡೋಣ ಅಂದ್ಕೊಂಡೆ, ರ್ಯಾಪಿಡೋ ಹಾಕೋ ಇಷ್ಟ ಆಗಿಲ್ಲ, ಸ್ವಿಗ್ಗಿ ಹಾಕೋ ಇಷ್ಟ ಆಗಿಲ್ಲ. ರ್ಯಾಪಿಡೋಗಿ ಇಳಿದು ನೀನು ನೋಡುವ ಹೆಂಗೈತೆ, ಏನು ಕತೆ, ಮಾಡ್ಬೋದೋ ಇಲ್ಲ. ಬಿಸಿಲು ಬೇರೆ ತುಂಬ ಐತೆ, ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ, ಮಾಡೋಣ. ಗೈಸ್, 2ನೇ ಆರ್ಡ್ರ್ ಏನೋ ಬಿತ್ತೈತೆ, ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಕಸ್ಟಮರ್ನ. ಡ್ರಾಪ್ ಎಲ್ಲಂತ ಗೊತ್ತಿಲ್ಲ, ಬನ್ನಿ ಹೋಗಿ ನೋಡುವ ಏನು ಕತೆ, ಎಲ್ಲಿ ಅಂತ. ಫಸ್ಟ್ ಟೈಮ್ ಗೈಸ್ ಮಾಡ್ತಾ ಇರೋದು, ಹೆಂಗೆ ಮಾಡಬೇಕೋ ಗೊತ್ತಿಲ್ಲ. ಬನ್ನಿ ಹೋಗುವ ಬೇಗ. ಗೈಸ್, ಇಲ್ಲಿ ಜನನ ಪಿಕ್ ಮಾಡೋಕ್ಕೆ ಬಂದಿಲ್ಲ. ಇಲ್ಲೇನೋ ಐತೆ, ಏನಿದು ಅಮ್ಮ, ಇದ್ರೊಳಗಡೆ ಹೋಗಿ ಏನೋ ಪಿಕ್ ಮಾಡ್ಬೇಕು ಅನ್ಸುತ್ತೆ, ನನಗೂ ಗೊತ್ತಿಲ್ಲ ಏನು ಕತೆ. ಫಸ್ಟ್ ಟೈಮ್ ಗೈಸ್, ನನಗೂ ಏನೋ ಗೊತ್ತಿಲ್ಲ, ಪ್ರಾಮಿಸಾಗಿ ಏನೋ ಗೊತ್ತಿಲ್ಲ. ಇದ್ರೊಳಗಡೆ ಏನೋ ಸ್ಟೋರ್ ಐತೆ, ಸ್ಟೋರ್ ಒಳಗಡೆ ಹೋಗಿ ಕೇಳೋಣ ಬನ್ನಿ. ಅದೇನೋ ಪಾರ್ಸೆಲ್ ಬಂದೈತೆ. ಪಾಪ ಇಲ್ಲಿಂದ 3 ಕಿಲೋಮೀಟ್ರ್ ಏನೋ ಐತೆ, ಹೋಗಿ ಕೊಡೋಣ ಬನ್ನಿ. ನೀವೇ ನೋಡಿ ಎಲ್ಲೋಗ್ತಾ ಇದ್ದೀನಿ. ಗೈಸ್, ಮೊಬೈಲ್ ಆರ್ಡರ್ ಮಾಡ್ತಾರಲ್ಲ, ತೊಗೊಂಡಿಲ್ಲ ನಾನು ಮೊಬೈಲ್ನ. ಒಂದು ಕೈಲಿ ಹಿಡ್ಕೊಂಡು ಒಂದು ಕೈಲಿ ಗಾಡಿ ಓಡಿಸ್ತಾ ಇದ್ದೀನಿ. ಮ್ಯಾಪ್ನ ನೋಡಬೇಕಲ್ಲ, ಬೇಗ ಒಂದು ತೊಗೋಬೇಕು ಇವಾಗ. ಬನ್ನಿ ಹೋಗುವ. ಕಾಸು ಬೇರೆ ತಂದಿಲ್ಲ ನಾನು, ಕಾಸು ಮನೇಲೇ ಐತೆ. ಏನು ಮಾಡೋದು, ಯಾರ ಹತ್ತಾದ್ರೂ ಹಾಕಿಸ್ಕೋಬೇಕು ಇವಾಗ. ನೋಡುವ ಬನ್ನಿ. ಈ ಪಾರ್ಸಲು ಅಟ್ಟೂರು ಲೆವೆಟಲ್ಲೇನೋ ಇರೋದು. ಲೊಕೇಶನ್ ನೋಡಿದ್ರೆ ಯಲಹಂಕಕ್ಕೆ ಬಿದ್ದೈತೆ. ಇವಾಗ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ. ನೋಡಿದ್ರೆ ಹಿಂಗೆ ಹೇಳಿದ್ದಿದೆ, ಅಲ್ಲಲ್ಲ ಅಟ್ಟೂರು ಲೇಔಟ್ ಒಂದು ಮತ್ತೆ ತಿರ್ಸ್ಕೊಂಡು ಮತ್ತೆ ಅಟ್ಟೂರು ಲೇಔಟ್ಗೆ ಹೋಗ್ಬೇಕು. ಟೈಮ್ ಎಷ್ಟು ವೇಸ್ಟ್ ಆಯಿತು ಗೊತ್ತಾ. ಒಂದೊಂದ್ಸಲಿ ಮ್ಯಾಪ್ಗಳು ಕ್ಲೀನಾಗೆ ತೋರಿಸಲ್ಲ, ಏನು ಮಾಡೋದು. ಗಾಯ್ಸ್, ಅವರು ಲೊಕೇಶನ್ ಕಳಿಸಿದ್ರು, ಇನ್ನೂ 3 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ದೀನಿ. ನಾನೇನು ಮಾಡೋಕ್ಕಾಗಲ್ಲ, ಅವರು ಲೊಕೇಶನ್ ಹೆಂಗೆ ತೋರಿಸ್ಕೊಂಡು ಬಂದೆ. ಸೊ ಇವಾಗ ಅವರು ನನ್ನ ಪರ್ಸ್ನಲ್ ನಂಬರ್ ಇಸ್ಕೊಂಡು ವಾಟ್ಸಪ್ಪಲ್ಲಿ ಕಳಿಸೋರು ಲೊಕೇಶನು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಗೈಸ್, ರಾಂಗ್ ಲೊಕೇಶನ್ ಸುತ್ತಾಡಿನೇ ಅರ್ಧ ಪೆಟ್ರೋಲ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಏನು ಕೆಲಸ ಮಾಡ್ತೀನೋ ಏನು ಕತೆನೋ. ಸ್ಟಾರ್ಟಿಂಗಲ್ಲ ಏನೂ ಗೊತ್ತಾಗಲ್ಲ, ಒಂದು 2 ದಿನ ಆಮೇಲೆ ಗೊತ್ತಾಗುತ್ತೆಲ್ಲ. ಬನ್ನಿ ಬೇಗ ಹೋಗಿ ಡೆಲಿವರಿ ಕೊಡೋಣ. ಗಾಯ್ಸ್, 4ನೇ ಆರ್ಡ್ರ್ ಏನೋ ಬಿದ್ದೈತೆ. ಅವ್ರನ್ನ ಪಿಕ್ ಮಾಡಿಕೊಂಡು ಮತ್ತಿಗೆರೆ ರಾಮಯ್ಯ ಹತ್ರ ಏನೋ ಡ್ರಾಪ್ ಮಾಡಬೇಕಂತೆ. ಬನ್ನಿ ಹೋಗೋಣ, ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಗಾಯ್ಸ್, ಫೈನಲಿ ಇವ್ರನ್ನ ಬಿಟ್ಟಾಯಿತು. ಇನ್ನೊಂದು ಆರ್ಡ್ರ್ ಐತೆ, ಅದೇನೋ ಐಟಮ್ ಅಂತೆ. ಅದು ಮತ್ತಿಗೆರೆಯಿಂದ ಮಲ್ಲೇಶ್ವರಮು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಏನು ಕತೆ ಏನು ಅಂತ ನೋಡೋಣ, ನನಗೂ ಗೊತ್ತಿಲ್ಲ. ಬೇಗ ಹೋಗ್ಬೇಕು. ಅದು ಫೈನಲಿ ಐಟಮ್ ತೊಗೊಂಡಿದ್ದೀನಿ. ಇದು ಹೋಗ್ಬಿಟ್ಟು ಕೊಡಬೇಕು. ನಾನು ಮೊಬೈಲ್ ಹ್ಯಾಂಗರ್ ಅಂತ ತೊಗೋಬೇಕು ಇವಾಗ. ಜಲ್ದಿ ಎಲ್ಲಿ ಸಿಗುತ್ತೆ ಇವಾಗ ತೊಗೋಬೇಕು, ಇಲ್ಲಾಂದರೆ ಆಗಲ್ಲ ಗುರು. ಫೋನ್ ಇಟ್ಕೊಳ್ಳೋಕ್ಕೆ ಒಂದೇ ಕೈಯಲ್ಲಿ ಆಗಲ್ಲ, ಟ್ರಾಫಿಕ್ಕು. ಅವಾಗಲೂ ಜಸ್ಟ್ ಮಿಸ್ಸು ಫೋನ್ ಬಿದ್ದೋಗ್ಬಿಡೋದು.
ಹೆಂಗೋ ಗಟ್ಟಿಗೆ ಹಿಡ್ಕೊಂಡೆ. ಬನ್ನಿ ಬೇಗ ಬೇಗ ಹೋಗಿ ಇದನ್ನ ಕೊಟ್ಟು ಹ್ಯಾಂಗರ್ ತೊಗೊಳ್ಳೋಣ. ಫೋನ್ ಮ್ಯಾಪ್ ನೋಡ್ಕೊಂಡಿಲ್ಲ ನಾನು. ಆ ರೋಡ್ಗೆ ಆಪೋಸಿಟ್ ರೋಡ್ಗೆ ಹೋಗ್ಬೇಕಾಗಿತ್ತು, ಮುಂದೆ ಬಂದುಬಿಟ್ಟಿದ್ದೀನಿ. ಯೂ ಟರ್ನ್ ಮುಂದೆ ಐತೋ ಇಲ್ಲ ನಮಗೂ ಗೊತ್ತಿಲ್ಲ ಗಾಯ್ಸ್. ಮುಂದೆ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಅದಕ್ಕಿಂತ ತಿರ್ಸ್ಕೊಂಡು ಹೋಗ್ಬಿಡ್ತೀನಿ ಇವಾಗ. ಆ ಸೈಡ್ ಹೋಗೋಕ್ಕೆ ರೋಡೇ ಬ್ಲಾಕ್ ಮಾಡೋಕೆ ಅವ್ರು ಹೆಂಗೆ ಹೋಗೋದು ಅಂತಲೇ ಗೊತ್ತಿಲ್ಲ. ಹೆಂಗೆ ಹೋಗೋದು? ಮುಂದೆ ಕಾರ್ ಹೋಗ್ತೈತೆ, ಹಿಂಗೆ ತಿರ್ಸ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ತಲೆ ಕೆಟ್ಟೋಗ್ಬಿಡುತ್ತೆ ಗುರು ನನಗಂತೂ ಈ ಬಿಸಿಲಲ್ಲಿ ಇಷ್ಟೆಲ್ಲ ಆಟ ಆಡ್ಕೊಂಡಿದ್ರೆ. ಗಾಡಿ ಬೇರೆ ಆಫ್ ಆಗಿ ಹೋಗ್ತೈತೆ. ನೋಡಿದ್ರೆ ಪೆಟ್ರೋಲ್ ಐತೆ ಗಾಡೀಲಿ, ನೋಡಿದ್ರೆ ಆಫ್ ಆಗಿ ಹೋಗ್ತೈತೆ. ಇವತ್ತು ಇಲ್ಲಿಗೆ ಬೇರೆ ಹೋಗ್ಬೇಕು, ಆ ಸ್ವಿಚ್ ಬೇರೆ ಹೊಂಟೋಗ್ಬಿಡೈತೆ ಗಾಡಿದು. ಪೆಟ್ರೋಲ್ ಗೈಸ್ ಫೈನಲಿ ಆರ್ಡ್ರನ್ನ ಕೊಟ್ಟೆ. ಆವಾಗಲೇ ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕಾದಾಗ ಪೊಲೀಸವರು ಫೋಟೋ ಹಿಡಿದ್ಬಿಟ್ರು ಗಾಡಿ. ಒಂದು ಕೇಸ್ ಬಿಟ್ಬಿಡ್ತು, ಬೇಜಾರಾಗ್ತೈತೆ. ಎನಿವೆ ಇದೆಲ್ಲ ಕಾಮನ್ ಅಲ್ಲ. ಬನ್ರಿ ನೆಕ್ಸ್ಟ್ ಆರ್ಡ್ರ್ ಏನು ಕತೆ ಅಂತ ನೋಡೋಣ. ಎಲ್ಲಾದರೂ ಮನೆಗೆ ಬೇರೆ ಹೋಗಬೇಕು, ತುಂಬ ಬಿಸಿಲೈತೆ, ಇರೋಕ್ಕಾಗ್ತಿಲ್ಲ ನನಗೆ. ಮಾಡ್ಕೊಂಡು ಹೋಗೋಣ. ಟಾರ್ಗೆಟ್ ರೀಚ್ ಆದಮೇಲೆ ಹೋಗ್ಬೇಕು ನಾನು, ಇಲ್ಲಾಂದ್ರೆ ಅಲ್ಲಿಗಂಟ ಹೋಗೋಲ್ಲ. ಗಾಯ್ಸ್ ಇಲ್ಲಿ ಮೊಬೈಲ್ ಹಂಗಾರ ಐತಾ ಅಣ್ಣ? ಮೊಬೈಲ್ ಹಂಗಾರ ಐತಾ? ಮೊಬೈಲ್ ಹಂಗಾರು ಎಷ್ಟು? 350? 350 ರೂಪಾಯಿ ಅಂತ. ಅಲ್ಲಿಗೆ ಮುಂದೆ ಕೇಳಿದ್ರೆ 150 ರೂಪಾಯಿ ಅಂದ. ನಂಗೆ ಅಲ್ಲಿ ಟೈಮ್ ಸಿಕ್ಕಿಲ್ಲ ತೊಗೊಳಕ್ಕೆ. ಇಲ್ಲಿ ಬಂದು ಕೇಳಿದ್ರೆ 350 ರೂಪಾಯಿ ಅಂತ. ಅಲ್ಲೇ ತೊಗೋಬೋದಲ್ಲ. ಗಾಯ್ಸ್ ಎಷ್ಟನೇ ಟ್ರಾಫಿಕ್ ನೋಡ್ರಿ ಇದು, 4-5ನೇ ಟ್ರಾಫಿಕ್ ಇದು. ನನಗೆ ಬಿಸಿಲು ತಲೆ ಸುತ್ತಿದಂಗೆ ಆಗ್ತೈತಿ ಈ ಬಿಸಿಲಲ್ಲಿ. ಬೇಗ ಟ್ರಾಫಿಕ್ಕು ಬೇಗ ಕ್ಲಿಯರ್ ಆಗ್ತಿಲ್ಲ. ಇದು ತಲೆ ನೋವು ಅಂದರೆ ನೋವಾಗ್ತೈತೆ. ಈ ಟ್ರಾಫಿಕ್ ಒಂದು ಕೈ ಬಿಟ್ಟು ಗಾಡಿ ಓಡಿಸ್ತಾಯಿದ್ದೆ ನೋಡ್ರಿ ನಾನು. ನೋಡ್ರಿ ಅಯ್ಯೋ ಗುರು, ಪೆಟ್ರೋಲ್ ಬೇರೆ ಹಾಕ್ಸಿಲ್ಲ, ಗಾಡಿ ಜರ್ಕೊಡಿತೈತೆ. ಎಲ್ಲೋಗಿ ನಿಂತ್ಕೊಳುತ್ತೋ ಗೊತ್ತಿಲ್ಲ, ಭಯ ಬೇರೆ ಆಗ್ತೈತೆ. ಪೆಟ್ರೋಲ್ ಬಂದ್ಗಂಟ ಹೋದರೆ ಸಾಕು. ಫೈನಲಿ ಪೆಟ್ರೋಲ್ ಬಂದ್ಗಂಟ ಬಂತು ಗಾಡಿ. ಎಲ್ಲಾದರೂ ನಿಂತ್ಕೊಂಡು ಹೋಗಿದ್ರೆ ಅನ್ನೋದು ಕಷ್ಟ ಆಗ್ಬಿಟ್ಟಿರೋದು ಅದು. ಫೈನಲಿ ಗಾಡಿ ಬಂದ್ಗಂಟ ಬಂತು. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮನೆ ಹತ್ರ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ತುಂಬ ಬಿಸಿಲಾಯ್ತು ಇವತ್ತು ಮಾತ್ರ. ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಒಂದು ಕಬ್ನಲ್ಲಿ ಕುಡಿಯೋಣ ಅಂತ ಬಂದಿದ್ದೀವಿ. ಇನ್ನೂ ಮನೆಗೆ ಹೋಗಿಲ್ಲ ಊಟ ಮಾಡೋಕ್ಕೆ. ತುಂಬ ಬಿಸಿಲಾಯ್ತಲ್ಲ, ತುಂಬ ದಿನ ಕಬ್ನಲ್ಲಿ ಕುಡ್ದು, ಅದಕ್ಕೆ ಕುಡಿಯುವ ಬನ್ನಿ. ಸೊ ಗೈಸ್ ಫೈನಲಿ ಅದು ತಂದೆ ನಾನು. ಅದೇನದು ತೋರಿಸ್ತೀನಿ ರೀ. ಫಿಟ್ ಮಾಡಬೇಕು ಇವಾಗ. ಇದು ಹೆಂಗೆ ಫಿಟ್ ಮಾಡೋದು ನೋಡೋಣ. ಸ್ಪಾನರ್ ಬೇಕಂತ ಟೂಲ್ಸ್ ಕಿಟ್ ಕೊಟ್ಟೇ ಇಲ್ಲ. ಕೊಟ್ಟಿರೋದು ಇದೊಂದು ಯಾವುದೋ ಕೊಟ್ಟವ್ರೆ, ಇದನ್ನು ಅಡ್ಜಸ್ಟ್ ಮಾಡಬೇಕು. ಗಾಯ್ಸ್ ನನ್ನ ಗಾಡಿನ ಪಾರ್ಕ್ ಮಾಡಿ ಸಿದ್ಧ ಗಾಡೀಲಿ ಹೋಗ್ತಾಯಿದ್ದೀನಿ ಟೀ ಹೊಡಿಯೋಕ್ಕೆ. ಅವನು ನನ್ನ ಪಿಕ್ ಮಾಡ್ಕೊಳ್ಳೋಕೆ ಬಂದವನ್ನೇ. ತಿರ್ಸ್ಕೊಳ್ಳೋ, ಏನೋ ಮಾತಾಡ್ಬೇಕಂತ ಅವನು. ನಡಿ ಮುಚ್ಚ. ನೀನು ಸೀಟ್ ಮೇಲೆ ಕುತ್ಕೊಂಡು ಫೀಲ್ ಆಗುತ್ತಲ್ಲೋ. ಒಳ್ಳೇದು ಮಾತಾಡೋ. ಯಾಕೋ ಏನು ಅಲ್ಲ ಏನು ಮಾಡ, ನೀನು ಸವಾಸ ಮಾಡಿ ಹಾಳಾಗಿ ಬಿಟ್ಟಿದ್ದೀನಲ್ಲ ನಾನು. ಫೈನಲಿ ಸಿದ್ಧ ಬಿಟ್ಟ ಇವಾಗ ಮನೆಗ. ಓಕೆ ಬಾಯ್, ಸಿಗುವ. ಬಾಯ್ ಮಾಡಂಗೆ. ಏನೋ ಶರ್ಟ್ ಇಷ್ಟೊಂದು ಗಲೀಜಾಗೈತೆ. ಬಾಯ್ಸ್ ನನ್ನ ಗಾಡಿದು ಈ ಸ್ವಿಚ್ ಹೋಗೈತೆ ಅಂತ ಹೇಳಿದ್ನಲ್ಲ, ಅದು ಸ್ವಿಚ್ಚು ಕೆಟ್ಟೋಗಿರೋದಲ್ಲ. ಅದು ನಿಮ್ಗೆ ಹೆಂಗಂತ ಹೇಳ್ತೀನಿ ಬನ್ನಿ. ಇವಾಗ ಗಾಡಿ ಹಿಂಗೆ ಹೋಗ್ತಾ ಇರ್ತೀರೋ, ಗಾಡಿ ಸ್ಲೋ ಮಾಡಿದ್ರೆ ಆಫ್ ಆಗುತ್ತೆ ನೋಡಿರಿ. ಇವಾಗ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಇರ್ರಿ ಒಂದು ನಿಮಿಷ. ಹಾಯ್, ಚಾಕ್ಲೇಟಾ? ಬೇಡ ತಿನ್ನು, ಬೇಡ ತಿನ್ನು. ಎಲ್ಲಿ? ಸರಿ ಬಾ. ಗೈಸ್ ಗಾಡಿ ಆಫ್ ಆಯಿತು. ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಇವಾಗ ಎಕ್ಸಲೇಟ್ರ್ ಕೊಟ್ಟರೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ತೊಗೊಳ್ಳೋ, ಏನು ಬೇಕು ತೊಗೊಳ್ಳೋ ಬೇಗ. ಯಾವುದು? ಡೊನೆಟ್ಟು. ಎಷ್ಟಣ್ಣ ಡೊನೆಟ್ಟು? 3 ಕೊಟ್ಬಿಡ್ರಿ. ಇಲ್ಲೇ ತಿಂತೀರಿ? ಪಾರ್ಸಲ್ ಕೊಟ್ಬಿಟ್ರಿ ಸಾಕಾ? ನಾನು ಇನ್ನೂ 8th 7th. ನೀನು ಎಷ್ಟನೇ ಕ್ಲಾಸು? 4th? ನೀನು? ಇಲ್ಲೇ ನಾವು ಮಾಡ್ತಾಯಿದ್ದೆ. ನಡೆಯೋ ಮನೆಗೆ. ಪಾರ್ಕ್ ಹೋಗಿ
ಒಬ್ಬನೇ ಹೋಗ್ತಾ ಇದೆಯಾ? ಇಲ್ಲ ನನ್ನ ಜೊತೆ ಬಂದ. ನೀನೆಲ್ಲಿರೋದು? ನಾನು ಆರೋಡು. ಆ ರೋಡು. ನೀನು? ವೀಡಿಯೋ ತಗೊಂತಲ್ಲ ತಿಂತದ್ದು. ನಿಂದು ತಗೊತೀನಿ ವಿಡಿಯೋ. ಸಂತು ನೋಡಿ ಎಷ್ಟೊತ್ತಿಟ್ಟ ಆಗಿದ್ಯೋ ನೀನು. ಇಷ್ಟೇ ಎಷ್ಟಿದ್ದ? ಪಾಪ ಅಂತ ಕೊಸಿದ್ದಾರೆ. ಅದಕ್ಕೆ ಮರೆ ಇರಬೇಕು. ಅಮ್ಮನೇ ಗೊತ್ತು ಇವರಿಗೆ. ನಾನಲ್ಲ? ಹಾಂ ತಾನೇ ನಮ್ಮ ಅಮ್ಮನೇ ಗೊತ್ತು ತಾನೇ ನಿಮಗೆ. ಗೊತ್ತಾದ್ರೆ ಸರಿ. ಓಕೆ ಬಾಯ್ ಬಾಯ್. ಪೇಮೆಂಟ್ ಆಯ್ತಣ್ಣ. ಸೊ ಗೈಸ್ ಫೈನಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ತುಂಬ ನಿದ್ದೆ ಬರ್ತೈತೆ, ಕಣ್ಣು ಒಂಥರ ಹೇಳ್ದಂಗೆ ಆಗ್ತೈತೆ. ತುಂಬ ಬಿಸಿಲಿತ್ತು ಇವತ್ತು, ತುಂಬ ಬಿಸಿಲು ತಿರ್ಗಾಡ್ಬಿಟ್ಟಿದ್ದೀನಿ. ಎನಿವೆ ಮಾಡಲೇಬೇಕಲ್ಲ, ಬೇರೆ ದಾರಿ ಇಲ್ಲ. ಸಿಗುವ ಬಾಯ್.